ನಮಸ್ತೆ ನನ್ನ ಕರುನಾಡಿನ ಸಮಸ್ತ ಜನತೆಗೆ ಈ ನಿಮ್ಮ ಕರು ಮಾಡುವಂತಹ ನಮಸ್ಕಾರಗಳು. ಸ್ನೇಹಿತರೆ, ಹೋದ ಸಲ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಅದರಲ್ಲಿ ಟ್ರೋಲ್ ಆದಂಥ ಎಲ್ಲ ವಿಡಿಯೋಗಳನ್ನು ಮಿಕ್ಸ್ ಮಾಡಿ ಒಂದು ಕಾಮಿಡಿ ವಿಡಿಯೋನ ಕೊಟ್ಟಿದ್ದೆ. ಸೊ ಅದನ್ನು ತುಂಬ ಚೆನ್ನಾಗಿ ನೋಡಿ ರೆಸ್ಪಾನ್ಸ್ ಕೊಟ್ಟಿದ್ದೀರಿ. ಸೊ ಇವಾಗ ಅದೇ ರೀತಿ ಮಸ್ತ್ ಕಾಮಿಡಿ ಇರುವಂಥ ಇನ್ನೊಂದು ವಿಡಿಯೋನ ತೊಗೊಂಬಂದಿದ್ದೀನಿ. ಸೊ ದಯವಿಟ್ಟು ಇದನ್ನು ನೋಡಿ ಎಂಜಾಯ್ ಮಾಡಿ. ಸೊ ಪ್ಲೀಸ್ ಯಾರೆಲ್ಲ ವಿಡಿಯೋನ ನೋಡ್ತಿದ್ದೀರಾ, ಕೆಳಗಡೆ ಕಾಣ್ತಿರುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ. ಯಾಕಂದರೆ ನೀವು ಕೊಡುವಂಥ ಒಂದು ಸಬ್ಸ್ಕ್ರೈಬ್ ನನಗೆ ತುಂಬ ಇಂಪಾರ್ಟೆಂಟ್ ಆಗಿ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ಕೊಡೋಕ್ಕೆ ಖುಷಿ ಆಗುತ್ತೆ. ಸೊ ದಯವಿಟ್ಟು ಪ್ಲೀಸ್ ಯಾರೆಲ್ಲ ವಿಡಿಯೋನ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನ ಕೇಚು ಕುದಿತೈತಾವ ಹುಚ್ಚ ಹಡ್ಸಿ ಮಗನ ಸಣ್ಣ ಹುಡುಗನ ಮುಂದೆ ಇಟ್ಕೊಂಡು 20 ಲಕ್ಷ ರೂಪಾಯಿ ಕೇಳ್ತೀನಿ. ಎಲ್ಲಾರು ಗೌಂಡಿ ಕೆಲ್ಸ ಮಸ್ತ್ ಕಾಮಿಡಿ ವಿಡಿಯೋ ಇರ್ತಾವ ನೋಡ್ರಿ. ಹುಚ್ಚ ಹಡ್ಸಿ ಮಕ್ಕಳೇ, ಅಲ್ಲಿ ನನ್ನ ಮಗ ಇನ್ನ ಅವ್ರ ಕಬ್ಜಾದಾಗ ಅದಾನ, ಗಪ್ಕೊಂಡ್ರು. ಲುಕ್ ನೋಡ್ರಿ, ಲುಕ್. ಇವ ಸಾವುಕಾರ ನಿನ್ನ ಮಗ ಹ್ಮ್ ಇಟ್ಟು ಸಣ್ಣ ಪೀಸಿಗೆ 20 ಲಕ್ಷ ರೂಪಾಯಿ ಕೊಡತ್ತೀನಿ. ನನಗೆ ಹೇಳಿರ 50,000 ರೂಪಾಯಿದಾಗ 4 ತರ್ತೀನಿ ಇಂತಾವ. ತುಂಬ್ಕೊಂಡು ಮಜಾಕ್ ಮಾಡ್ಬೇಡ. ಏ ಮಿಸ್ತ್ರಿ, ಏ ಹೊಟ್ಟಿಗೆ ಅನ್ನ ತಿಂತೀನಿ, ಸಗಡಿ ತಿಂತಿಲ್ಲ ನೀನು. ಏನಿಲ್ಲ, ಕದ ಮುರಿ ಅಂದ್ರೆ ಕಿಟಕಿ ಮುರಿದಿ, ಕಿಟಕಿ ಮುರಿ ಅಂದ್ರೆ ಕದ ಮುರಿದಿ. ಏನ್ ಕಿಟಕಿ ತಗದ ಅಡ್ಡಾಡ್ಬೇಕ ನಾವು ಮನ್ಯಾಗ? ಬರ್ಬಟ್ ಫುಲ್ ಒಡೆ ಮಾಡ್ಕೊಂಡು ಇದೆಲ್ಲ ಹೊಡೆದು ಪೂರ ಏನಾಗ್ತಂದ್ರೆ ಮುಗಿತ ಎಲ್ಲ ಹೊಡೆದು ಬಿಟ್ಬಿಟ್ರಿ ಹುಡುಗರು. ಗೊತ್ತಾಗ ನಾವು ಬರೋಲ್ಲ ಇಟ್ಬಿಡ್ರಿ. ನನ್ನ ತಪ್ಪು ತಗೊಳ್ಳೋದು ನಾನು ಹೋಗ ಮಾತಾಡೋದು. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರೆ. ಒಂದ್ ರೌಂಡ್ ಹೇತ್ ಬಿಡು ಮಕ್ಕದ ಮ್ಯಾಗ. ಇನ್ನೂ ಬಂದಿತ್ತು ವಿಮಲ್, ನಮ್ಮ ಭಾಷೆ ಕೇಸರಿ. ಏನ್ ಮಾಡಿಟ್ಟಿಲ್ಲ ಮಕ್ಕ, ಇದನ್ನ ನೋಡಿಲ್ಲ ಏನಿದು? ವಿಮಲ್, ಮಾತು ಮಾತಲ್ಲಿ ಕೇಸರಿ. ಮೇಡಮ್, ನಮ್ದೆಲ್ಲ ಫೀಲ್ಡ್ ವರ್ಕ್, ಬೇರೆ ಬೇರೆ ಟ್ರ್ಯಾಕ್ ಅಂದ್ರೆ ಹಿಂಗ್ ಸುಮ್ನೆ ಆ ಕಡೆ ಈ ಕಡೆ ಹೋದಾಗ ಒಳ್ಳೊಳ್ಳೆ ಆಂಟಿದಿರ್ನ ನೋಡ್ತಾ ಇರ್ತೀವಿ. ಬಿಸಿಲಲ್ಲಿ ಓಡಾಡಿದ್ರೆ ಸಮಾಧಾನ ಆಗಕ್ಕೆ ಜ್ಯೂಸ್ ಕುಡಿತಾರೆ, ಎಳ್ನೀರ್ ಕುಡಿತಾರೆ, ಮಜ್ಜಿಗೆ ಕುಡಿತಾರೆ. ಯಾರ್ ಸರ್ ಆಂಟಿರ್ನ ನೋಡ್ತಾರೆ? ದೇಹಕ್ಕೆ ಸಮಾಧಾನ ಆಗಕ್ಕೆ, ಇದು ಮನ್ಸಿಗೆ ಸಮಾಧಾನ ಆಗಕ್ಕೆ. ಸರ್, ಇಲ್ಲಿ ಸುವರ್ಣ ಸೂಪರ್ ಸ್ಟಾರ್ ಯಾಕೆ ಸರ್ ಬಂದಿದ್ದೀರಾ ನೀವು? ನಿಮ್ಮನ್ನೇ ನೋಡಕ್ ಬಂದಿದೀವಿ ಮೇಡಮ್ ನಾವು. ಅವ್ವ ಸುಂದ್ರ ಜೋಗ್ಯ ನಿನ್ನ ಬಾಯ ರೊಟ್ಟಿ ತುರುಕ್ಲಿ, ನೀನ್ ಏನ್ ನೋಡಕ್ ಕರ್ಕೊಂಡ್ ಹೊಂಟಿವನ? ಹೊಂಟಿವಿ ಜಲ್ದಿ ಬಾ. ಬಾಯ ರೊಟ್ಟಿ ತುರುಕ್ಲಿ, ನಿನ್ನ ತೋಡ್ ತುರುಕ್ಲಿ. ಹಂಗಿ ಬೇರೆ ಹಾಕೊಂಬ ಹೋಗ, ಯಾವ ಹಂಗಿ ಬೇರೆ ಹೋಗು. ಅಯ್ಯ ಸುಮ್ಮನೆ ಅವ ಗುಬ್ನಿ ಅವ ಮೊದಲೇ ಬರಲಿ. ನಿಂದೇನು ಇಕ್ಕಿದು ಜಿಗ್ಜಿಗ್ದ ಬರ್ತಾವಲ್ಲ, ಇಕ್ಕಿದು ನೋಡಿ ಇಕ್ಕಿದ. ಅಯ್ಯವ್ವ ಹ್ಞೂ ನೋಡವ್ವ, ನಿಂದರೇನವ್ವ ನಿಂದು ಬಾಳ ಆಗಿತ್ತು ಬಿಡು. ತಳ ಕುದ್ರಿ ಬಿದ್ದಿತ್ ನೋಡಿ, ಘಾಟಿ ಕಟ್ಕೋ. ನನ್ನ ಗಾಂಡ ನೋಡ್ಯವ್ವ ಹೆಂಗ್ ಕಟ್ಟ್ಯ ನನ್ನ ನೋಡ್ಯವ್ವ, ಎಲ್ಲಾ ಕಡೆ ಹಾಕ್ತಾರ. ಬಾರ ಜೋಗೆ ಬಾ. ನಮ್ಮ ಉತ್ತರ ಕರ್ನಾಟಕದಾಗ, ಉತ್ತರ ಕರ್ನಾಟಕ ಅಂತ ಅಂದ್ರೆ ಕರ್ನಾಟಕ ಹಿಂಗ್ ಮಾಡತ್ತಿಲ್ಲ. ಚಂದ ಕಾಣತ್ತಿ ನೋಡ, ಟಗರ್ತೆಲ್ಲಿ ಮಾರ್ಯಾವಣ. ಈಗ ಉತ್ತರ ಕರ್ನಾಟಕದ ಭಾಗದಾಗ ಕಾಮಿಡಿ ಪ್ರತಿಭೆಗಳು ಬಾಳ ಅದಾವ. ಈ ಮಲ್ಲು ಜಂಪನೆ ನೋಡ್ಬೋದು, ಶಿವಪುತ್ರ ಹರಿ ಜಂಪರ್ ಹರಿ ನಂದು ಸರಿ ಇಕ್ಕಿ ಪೊಬ್ಬನಿದು. ಏ ಬಾರ ಹೋಗ್ಕೊಳಕ್ ಹೋಗೋಣ ಬಾರ. ಯಪ್ಪ ಬಂತಡಿ ಅಮ್ಮಮ್ಮ ಬಂದೆ. ಮೊದಲ ನಾನು ಲವರ್ ಇಲ್ಲ ನಾನು ಬರಗಿದ್ರಿ, ನೀನ್ ಅದ್ರಾಗ ನೀವು ಒಬ್ಬ ನಡೆಯವ್ವ ನಮ್ದು ನೋಡಿ. ಮಾವ, ಈ ಲವ್ ಮ್ಯಾರೇಜ್ಗೂ ಅರೇಂಜ್ ಮ್ಯಾರೇಜ್ಗೂ ಏನ್ ಡಿಫ್ರೆನ್ಸ್? ದಾರ್ಯಾಗ ನಡ್ಕೊಂತ ಹೋಗೋದ್ನಾಗ ಹಾವು ಮಂದಿ ಕಡಿತಲ್ಲ, ಅದು ಅರೇಂಜ್ ಮ್ಯಾರೇಜ್. ಅದ ದಾರ್ಯಾಗ ಹಿಡಿದುಕೊಂಡು ಹಾವಿಗೆ ಕಡಿ ಬಂತ ಹೊಕ್ಕಿಲ್ಲ, ಅದು ಲವ್ ಮ್ಯಾರೇಜ್. ಅವನೋಡ ಕೈ ಸುಟ್ಕೊಂಡು ಡ್ಯಾನ್ಸ್ ಮಾಡತ್ತಾರಲ್ಲ. ನಾವು ಫ್ರೆಂಡ್ಸ್ ಎಲ್ಲ ರೂಮ್ ಅಡಿಗೆ ನಿಮ್ಮ ಮನೆಯವ್ರ ಜೋಡಿ ಸಂಬಂಧ ನೋಡಕ್ ಹೋಗಿರ್ತಲ್ಲ, ಅವಾಗ ನೀ ಏನ್ ನೋಡ್ತಿ? ನಾ ಹುಡುಗಿ ನೋಡ್ತೀನಿ ಅಣ್ಣ.
ಹುಡುಗಿ ನೋಡಾತ್ಯೋ ಬರ್ಗಡ ಸುಳೆ ಮಗನ, ಹುಡುಗಿ ಎಲ್ಲಿ ಹೋಗಂಗಿಲ್ಲ. ನಾ ಅನ್ನೋದೇನಂದ್ರ ಹುಡುಗಿ ಹೊಲ ಮನೆ ನೋಡ್ತೇವ್, ಹುಡುಗಿ ಅವ್ವ ಅಪ್ಪ ನೋಡ್ತೇವ್, ಹುಡುಗಿ ಅಣ್ಣ ತಮ್ಮರಿಗೆ ನೋಡ್ತೇವ್. ಅಣ್ಣ ನಾ ಹುಡುಗಿನೇ ನೋಡ್ತೀನಿ ಅಣ್ಣ. ಹ್ಞೂ ಸಾಯಿ, ಹುಡುಗಿ ಹೆಂಗಿರ್ಬೇಕು? ಹುಡುಗಿ ಜೀವಂತ ಇರ್ಬೇಕಣ್ಣ. ಬೈಕ್ ಸರ್ವಿಸಿಗೆ ಬಂದೈತಿ, ಮೊಬೈಲ್ ರಿಚಾರ್ಜ್ ಮುಗಿದೈತಿ, ಕಿಶೆದಾಗ ನೋಡಿದ್ ₹1 ಇಲ್ಲ, ರೊಕ್ಕ ಕೊಡ್ಲಿಕ್ಕಿಲ್ಲ. ಕನಕನದಲ್ಲೂ ಕೇಸರಿ ವಿಮಲ್ ಪಾನ್ ಮಸಾಲ ಸಾರಿ ದೋಸ್ತ, ಹೇತ್ ಬಿಡ ಮೈ ಮ್ಯಾಗ. ಕರೆಂಟ್ ಇಲ್ಲ ಕುಂತನ ಹದ್ನಾಲ್ಕು ವರ್ಷ ಆತ್ ಹೌದು. ಕಪ್ ಗೆದ್ದಿಲ್ಲ ನಮ್ ಟೀಮ್. ಆ ಟೀಮ ಬಿಟ್ಟಿಲ್ಲ ನಾವ್. ಅಷ್ಟು ಸಣ್ಣ ಶಕ್ತಿ ಐತಿ ನಮ್ ಕಡೆ. ಇನ್ ನಿಮ್ ಅಕ್ಕನ ಬಿಡ್ತೀನಿ ನಾ. ಮುಂದಿನ ಸಲ ಕಪ್ಪು ನಮ್ಮದ, ನಿಮ್ ಅಕ್ಕನ ನಂದೈಕೆ. ಮುಂದಿನ ವರ್ಷ ರಾತ್ರಿ ಫೈನಲ್ ಗೆಲ್ತಾರ, ಕಪ್ ವ್ಯವಸ್ಥಾರ ನಮ್ಮ ಆಶೀರ್ವಾದವ್ರ. ಬೆಳಿಗ್ಗೆ ನಿಮ್ ಅಕ್ಕನ ಎಪ್ಕೊಂಡ್ ಹೋಗ್ಬಿಡ್ತೀನಿ ನಾ. ಏನ್ ಮಾಡ್ಕೊತಿ ಮಾಡ್ಕೋ, ಬದ್ ಮಾಸ್ ಹಡಿಸಿ ಮಕ್ಕಳ್ರಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಇಷ್ಟು ಕಾಮಿಡಿ ವಿಡಿಯೋಗಳು. ಸೊ ದಯವಿಟ್ಟು ಇದರಲ್ಲಿ ನೀವು ನೋಡಿರುವಂತಹ ಎಲ್ಲ ಪ್ರತಿಭೆಗಳು ಉತ್ತರ ಕರ್ನಾಟಕದ ಪ್ರತಿಭೆಗಳು ಆಲ್ಮೋಸ್ಟ್. ಸೊ ದಯವಿಟ್ಟು ಇವರ ವಿಡಿಯೋಗಳನ್ನು ನೋಡಿ ಮತ್ತು ಇವ್ರಿಗೆ ಸಪೋರ್ಟ್ ಮಾಡಿರಿ. ಯಾಕಂದ್ರೆ ಇಂಥ ಪ್ರತಿಭೆಗಳು ಬೆಳಕಿಗೆ ಬರಬೇಕು. ಸೊ ಇಂಥ ಪ್ರತಿಭೆಗಳು ಬೆಳೆಯೋದ್ರಿಂದ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿನೂ ಇಂಪ್ರೂವ್ ಆಕೈತಿ. ಹಾಗೆ ನಮ್ಮ ಉತ್ತರ ಕರ್ನಾಟಕದ ಹೆಸರು ಕೂಡ ಇನ್ನೂ ಹೆಚ್ಚಿನ ಲೆವೆಲಿಗೆ ಬೆಳಿತೈತಿ. ಸೊ ಅದೇ ರೀತಿಯಾಗಿ ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಕ್ಕೆ ಹೋಗ್ಬೇಡ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ತೆ, ಬಾಯ್.